ರಾಜ್ಯ ಸರ್ಕಾರ ಮತ್ತೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಮತ್ತೆ ಕಲ್ಲು ಹೊಡೆದಿದ್ದಾರೆ. ಅಂದರೆ ಜಾತಿ ಜನಗಣತಿ ಅಥವಾ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ. ನೋಡಿ, ಬಹಳಷ್ಟು ಗೊಂದಲಗಳಿದ್ದಾವೆ. ಈಗ ನೋಡಿ, ಕೆಲವಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಇನ್ನೂ ಕೆಲವು ಹಾಗೆ ಮುಂದುವರಿತಾ ಇದ್ದಾವೆ. ಮುಖ್ಯಮಂತ್ರಿಗಳು ಖಡಾಖಂಡಿತವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯ ದಿನಾಂಕವನ್ನು ಮುಂದೂಡಿಕೆ ಮಾಡೋದು ಬೇಡ ಅಂತೇಳಿ. ಅಂದರೆ 22ರಿಂದನೇ ಆರಂಭ ಮಾಡ್ತೀವಿ ಅಂತೇಳಿ. ಹಾಗಾಗಿನೇ ಈಗ ಸಚಿವ ಸಂಪುಟದಲ್ಲಿ ನೋಡ್ತಾ ಇದ್ವಿ ನಾವು, ಎಂ ಬಿ ಪಾಟೀಲ್, ಖಂಡ್ರೆ, ಮಲ್ಲಿಕಾರ್ಜುನ್ ಅವರು ಟೇಬಲ್ ಕುಟ್ಟಿ ಆಕ್ರೋಶವನ್ನು ಹೊರಹಾಕಿದ್ರು ಅಂಥೇಳಿ. ಅಂದರೆ ಲಿಂಗಾಯತ ಅಥವಾ ವೀರಶೈವ ನಾವೇನಂತ ಬರ್ಸ್ಬೇಕು ಅನ್ನೋದೇ ಆ ಸಮುದಾಯದ ಜನರಿಗೆ ಗೊತ್ತಾಗ್ತಾ ಇಲ್ಲ. ಲಿಂಗಾಯತ ಧರ್ಮದ ಕಾಲಮ್ನಲ್ಲಿ ಏನಂತ ಬರ್ಸ್ಬೇಕು? ಲಿಂಗಾಯತ ಬರ್ಸ್ಬೇಕು, ಹಿಂದೂ ಬರ್ಸ್ಬೇಕು, ಅಥವಾ ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು, ಜಾತಿ ಉಪಜಾತಿ, ಸಾಕಷ್ಟು ಗೊಂದಲಗಳು ಜನರಲ್ಲೂ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿನೇ ಈಗ 331 ಜಾತಿಗಳನ್ನು ಯಾವ ಆಧಾರದ ಮೇಲೆ ಸೇರ್ಪಡೆ ಮಾಡಿದರು, ಇದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಸರ್ಕಾರಕ್ಕೆ ಇದು ಕಸಿಬಿಸಿ ಆಗ್ತಾ ಇದೆ. ಅವರಲ್ಲೇ ಕೆಲವೊಂದಿಷ್ಟು ಪರ ವಿರೋಧ ಇದೆ. ಸಿದ್ದರಾಮಯ್ಯನವರು ಯಾವ ವಿರೋಧವನ್ನು ಕೂಡ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಸರ್ವೆ ಖಂಡಿತವಾಗಲೂ ನಡೆಯುತ್ತೆ ಅಂತ ಹೇಳಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮುಂದಾಗಿ ಬಿಜೆಪಿ ವಕ್ತಾರರಾಗಿರುವಂಥ ಉತ್ಕರ್ಷ್ ಹೊಡಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರಾಗಿರುವಂಥ ನಟರಾಜ್ ಗೌಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸುದೀರ್ಘವಾಗಿ ಕಳೆದ 3-4 ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ ಈ ಜಾತಿ ಗಣತಿ ಬಗ್ಗೆ. ಬಟ್ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅವರ ಪ್ರತಿಷ್ಠೆ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ, ಅಥವಾ ಅವರು ವರ್ಚಸ್ಸು ಕಳೆಗುಂದು ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಠಕ್ಕೆ ಬಿದ್ದು ಈ ಸಮೀಕ್ಷೆ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿಬಾರ್ದು. ನೋಡಿ, ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಯಾವ ಪ್ರತಿಷ್ಠೆನೂ ಪಣಕ್ಕಿಟ್ಟಿಲ್ಲ, ಆಮೇಲೆ ಯಾವ ಹಠನೂ ಇಲ್ಲ. ಓಕೆ, ಅದು ಸಾಮಾಜಿಕ ನ್ಯಾಯ ಸಿಗಬೇಕು. ಯಾಕಂದರೆ ಸಾವಿರಾರು ವರ್ಷಗಳಿಂದ ಯಾರು ತುಳಿತಕ್ಕೊಳಗಾಗಿದ್ದರು, ಧ್ವನಿ ಇಲ್ಲದವರು, ಏನು ತಮಗೆ ಅವಕಾಶ ವಂಚಿತರಾಗಿದ್ದರು, ಅವರಿಗೆಲ್ಲ ಸಂವಿಧಾನ ಒಂದು ಅವಕಾಶವನ್ನು ಕೊಟ್ಟಿದೆ. ಸಂವಿಧಾನದಲ್ಲಿ ಏನು ಹೇಳ್ತಾರೆ ಅಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವರ ಜಾತಿ ಜನಗಣತಿಗೆ ಅನುಗುಣವಾಗಿ ಮೀಸಲಾತಿ ಇನ್ಕ್ರೀಸ್ ಆಗಬೇಕು ಅಥವಾ ಡಿಕ್ರೀಸ್ ಆಗಬೇಕಂತ ಇರ್ತದೆ. ಅದು ಬಿಟ್ಟು ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬಂತು 50%ವರೆಗೂ ಮೀಸಲಾತಿ. ತದನಂತರ EWS ಅಂತ ಹೇಳಿ ಕೇಂದ್ರ BJP ಸರ್ಕಾರ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಅದು ಒಂದು ಮೀಸಲಾತಿ 10% ತೊಗೊಂಡು ಬಂದರು. ಅದರೊಳಗೆ ಬ್ರಾಹ್ಮಣರು, ಕ್ಷತ್ರಿಯರು, ಯಾರ್ಯಾರು ಮೀಸಲಾತಿ ಒಳಪಟ್ಟಿಲ್ಲ, ಹೊರಗುಳಿದಿದ್ರು ಅವರೆಲ್ಲ ಸೇರಿಸಿ ಒಂದು 10% ಮೀಸಲಾತಿ ತೊಗೊಂಡು ಬಂದರು. ಆದಾಗ್ಯೂ ಕೂಡ ಈ ದೇಶದಲ್ಲಿ ಒಂದು 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 ಅಂತರ ಇದೆ. ಏನು, ಆರ್ಥಿಕವಾಗಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಸಾಮಾಜಿಕವಾಗಿ ಅಂತರ ಇದೆ, ಶೈಕ್ಷಣಿಕವಾಗಿ ಅಂತರ ಇದೆ. ಇದನ್ನು ಹೋಗಲಾಡಿಸೋದು ಯಾವ ರೀತಿ? ಅದಕ್ಕೆ ಒಂದು ಅವಕಾಶ, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಒಂದು ಅವಕಾಶ, ಈ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ನಾವು 1931ರಲ್ಲಿ ಬ್ರಿಟಿಷ್ ಆಡಳಿತ ಇದ್ದಾಗ ಜಾತಿ ಜನಗಣತಿ ಆಗಿದ್ದು 1931. ತದನಂತರ 10 ವರ್ಷಕ್ಕೊಮ್ಮೆ ಜನಗಣತಿ ಆದರೂ ಕೂಡ ಜಾತಿ ಜನಗಣತಿ ಆಗಿಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ತವೆ. ಇವತ್ತು ಹೆಂಗೆ ಜನಗಳು ಅದಕ್ಕೆ ವಿರೋಧ ಮಾಡ್ತಾರೆ, ಆಗಿನ ಕಾಲದಲ್ಲೂ ಆ ಥರ ವಿರೋಧಗಳು ಎಲ್ಲ ಸಮಯದಲ್ಲೂ ಇದ್ದೇ ಇರ್ತವೆ. ಆದರೆ ಈಗ 2011ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಸೋಷಿಯೋ ಎಕಾನಮಿ ಒಂದು ಸೆನ್ಸಸ್ ಆಗಿತ್ತು. ಅದು ಸೆನ್ಸಸ್ ಏನು ಜನಗಣತಿ ಆಗಿತ್ತು, ಅದರೊಳಗೆ ಒಂದು ಸೆನ್ಸಸ್ ಸೇರಿಸಿದ್ರು. ಬಟ್ ಆ ಜಾತಿಯ ಡೇಟಾ ಬಿಟ್ಟಿರಲಿಲ್ಲ ಆ ಟೈಮಲ್ಲಿ. ಕರೆಕ್ಟ್. ಈಗ ಅದರ ಅಗತ್ಯ ಇದೆ. ಅಗತ್ಯ ಇದೆಯಾ? ಇದೆ. ಅದು ಜೇನುಗೂಡ ಅಲ್ಲ, ಅದು ಜೇನುಗೂಡಲ್ಲ, ಯಾರು ಕೈ ಹಾಕೋದು ಕಲ್ಲುಡಿಯೋದು ಆ ಥರ ಇಲ್ಲ. ಅದರ ಅಗತ್ಯ ಇದೆಯಾ? ಅಗತ್ಯ ಇದೆ. ಸಾಮಾಜಿಕ ನ್ಯಾಯಕ್ಕೆ ಅಗತ್ಯ ಇದೆ. ಅಲ್ಲ, ನಿಮ್ಮ ರಾಜಕೀಯ ಲಾಭಕ್ಕೆ ಅಗತ್ಯ ಇದೆ ಅಂತೇಳಿ ಇಲ್ಲ. ನಾನು ರಾಜಕೀಯ ಲಾಭ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ರಾಜಕೀಯ ಲಾಭ ನಷ್ಟ ನೋಡಿಲ್ಲ. ಅದನ್ನು ಅವರ 2015ರಲ್ಲಿ ಅವರು ಶುರು ಮಾಡಿದಾಗ ರಾಜಕೀಯ ಲಾಭ ನಷ್ಟ ನೋಡಿಲ್ಲ. ಇವತ್ತು ಕೂಡ ರಾಜಕೀಯ ಲಾಭ ನಷ್ಟ ಅಲ್ಲ. ನೋಡಿ, ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ ಅವನು ಯಾವ ಜಾತಿಗೆ ಸೇರಿರಲಿ, ಅವನು ಶೈಕ್ಷಣಿಕವಾಗಿ ಎಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾನೆ, ಏನು ಓದಿದ್ದಾನೆ, ಅವನಿಗೆ ಉದ್ಯೋಗ ಇದೆಯಾ ಇಲ್ವಾ, ಸರ್ಕಾರಿ ಉದ್ಯೋಗ ಇದೆಯಾ ಇಲ್ವಾ, ಅವನ ಆಸ್ತಿ ಏನಿದೆ, ಅವನಿಗೆ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಸಿಕ್ಕಿದ್ದಾವೆ, ಇವೆಲ್ಲ ಮಾಹಿತಿ ಸಿಕ್ಕಿದರೆ ನಿಮಗೆ ಮುಂದೆ ಒಂದು ಒಳ್ಳೆಯ ಯೋಜನೆ ಮಾಡಲಿಕ್ಕೆ ಅವಕಾಶ ಆಗುತ್ತಾ? ಆಗಲ್ವಾ? ಆಗುತ್ತೆ. ಅದಕ್ಕೆ ತಾನೇ ಕೇಂದ್ರ ಸರ್ಕಾರ EWS ತೊಗೊಂಡು ಬಂದಿದ್ದು, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತೇಳಿ ಅವ್ರಿಗೆ ಮೀಸಲಾತಿ ಕೊಟ್ಟದ್ದು. ಸೊ ಈ ಥರ ಅವಕಾಶಗಳಿದ್ದಾಗ ಸರ್ಕಾರಗಳ ಹೊಣೆಗಾರಿಕೆ, ನಮ್ಮ ಕರ್ನಾಟಕ ಸರ್ಕಾರ ನಾವು ಪ್ರಶಂಸೆ ಮಾಡಬೇಕು. ಇದೊಂದು ಇಡೀ ದೇಶಕ್ಕೆ ಇದೇ ಮಾದರಿಯಾಗಿದೆ. ತೆಲಂಗಾಣದು ಇದೇ ಮಾದರಿ, ಇವನ್ ಬಿಹಾರ್ಗೂ ಇದೇ ಮಾದರಿ, ಇವನ್ ಕೇಂದ್ರ ಸರ್ಕಾರಕ್ಕೂ ಕರ್ನಾಟಕನೇ ಮಾದರಿ. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಂಗಾಗಿ
ಸೊ ಈ ಕರ್ನಾಟಕನೇ ಮಾದರಿ ಎಲ್ಲರಿಗೂ ಒಂದು ಇದು ಶುರು ಮಾಡಿದ್ದೇ ಕರ್ನಾಟಕ. ಇದು ಆಗಬೇಕಿದೆ. ಇದನ್ನು ನಾವು ಯಾವುದೇದೋ ಕಾರಣಗಳನ್ನು ಹೇಳ್ಕೊಂಡು ಕಾರಣಗಳು ಹತ್ತಿರಬಹುದು. ಯಾರು ಕೆಲವರು ವೈಜ್ಞಾನಿಕವಾಗಿ ಆಗಿಲ್ಲ ಅಂತಾರೆ, ಕೆಲವರಿಗೆ ಇಲ್ಲ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿಬಿಡುತ್ತೆ ಅಂತಾರೆ, ಕೆಲವರು ಜಾತಿಗಳಲ್ಲಿ ಉಪಜಾತಿಗಳು ಬಂದ್ಬಿಟ್ಟಿದೆ ಅಂತಾರೆ. ಹೌದು. ಆದರೆ ಅವೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟು ಎಲ್ಲರೂ ಒಟ್ಟಾಗಿ ಇದನ್ನು ಮಾಡಬೇಕಾದ ಅನಿವಾರ್ಯತೆ ಇವಾಗಿದೆ. ಈ ಅನಿವಾರ್ಯತೆ ಅಗತ್ಯತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ಮನೆ ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಕೈ ಜೋಡಿಸಬೇಕಿದೆ. ಆಮೇಲೆ ಸಣ್ಣ ಪುಟ್ಟ ಯಾರು ಇರ್ತದೆ, ಸಣ್ಣ ಪುಟ್ಟ ಯಾರಿಗಾರು ಅಸಮಾಧಾನ ಇದ್ರೆ ಅವ್ರಿಗೆ ಏನಾದ್ರು ದೊಡ್ಡ ಮಟ್ಟದ ಇದೆ ಸರ್. ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಸ್ವತಃ ನಿಮ್ ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ಲಲ್ವಾ? ಇಲ್ಲ, ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗಲಿ, ಮಾನ್ಯ ಎಂ ಬಿ ಪಾಟೀಲ್ ಅವರಾಗಬಹುದು ಅಥವಾ ಮಾನ್ಯ ಈಶ್ವರ್ ಖಂಡ್ರೆ ಅವರಾಗಬಹುದು, ಇದು ಬೇಡ ಅಂತೇಳಿಲ್ಲ. ಇದು ತೀರ್ಮಾನನೇ ಸಂಪುಟದಲ್ಲಿ ಚರ್ಚೆ ಮಾಡಿನೇ ಇದು ತೀರ್ಮಾನ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದರೊಳಗೆ ನೀವು ಯಾವುದನ್ನು ಸೇರಿಸಬೇಕು, ಯಾವುದು ಸೇರಿಸಬಾರ್ದು ಯಾವ್ದಾದ್ರು ಇದ್ದರೆ ಅನುಮಾನಗಳಿದ್ದರೆ ಅದನ್ನು ಬಗೆಹರಿಸ್ಕೊಂಡು ಇದು ಮುಂದುವರಿಬೇಕು, ಮುಂದುವರಿತದೆ. ಎಸ್ ಸರ್. ಉತ್ಕರ್ಷ್ ಅವರೇ, ಈಗ ವೈಜ್ಞಾನಿಕವಾಗಿ ಅವರು ಹೇಳ್ತಾರೆ, ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆ ಇದು. ಇದೆಲ್ಲವನ್ನ ನೋಡ್ತಾ ಹೋದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಗಳನ್ನು ಮೇಲೆ ಕೆತ್ತಲಿಕ್ಕೋಸ್ಕರ ಈ ಸಮೀಕ್ಷೆ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ ನಿಜವಾಗ್ಲೂ ಅಂತ? ಸರ್, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನೋಡಿ, ಈ ಸಮೀಕ್ಷೆಯ ಒಂದಷ್ಟು ರೂಪರೇಷೆಗಳನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಯಾವಾಗ ಕುರ್ಚಿ ಕಂಟಕ ಬರುತ್ತೆ ಆವಾಗ ಜಾತಿ ಗಣತಿ ಎನ್ನುವಂಥ ಅಸ್ತ್ರ ತರ್ತಾರೆ, ಧರ್ಮ ದಂಗಲ್ ಎನ್ನುವಂಥ ಅಸ್ತ್ರಗಳನ್ನು ತರ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 1948 ಸೆನ್ಸಸ್ ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜಾತಿ ಗಣತಿ ಮಾಡುವಂತ ಅಧಿಕಾರ ಇರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ವಕ್ತಾರರು ಬಹಳಷ್ಟು ಹೇಳಿದ್ರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ. ನೋಡಿ, ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಕುಹಕ ಬುದ್ಧಿ ಹೇಗೆ ಅಂತಂದ್ರೆ, ಈಗ ಹಿಂದೆ ಕಾಂತರಾಜ್ ಆಯೋಗದ ವರದಿ ಬಂತಲ್ವಾ, ಆಗ ನೀವು ನಿಜವಾಗ್ಲೂ ಸಮಾಜದ ಮುಂದೆ ಇಡಬೇಕಾಗಿದ್ದಂಥ ರಿಪೋರ್ಟ್ ಯಾವ್ದು ಹೇಳಿ? ಸಾಮಾಜಿಕ ಶೈಕ್ಷಣಿಕವಾಗಿ ಯಾವ ಸಮುದಾಯಗಳು ಹಿಂದುಳಿದಿದೆ ಆ ಸಮುದಾಯಗಳ ರಿಪೋರ್ಟನ್ನು ನೀವು ಸಮಾಜದ ಮುಂದೆ ಇಡಬೇಕಾಗಿತ್ತು, ಮೀಡಿಯಾ ಮುಂದೆ. ಆದರೆ ನೀವು ಮಾಡಿದ್ದೇನು? ಕುರುಬ್ರು ಇಷ್ಟಿದ್ದಾರೆ, ಒಕ್ಕಲಿಗರು ಇಷ್ಟಿದ್ದಾರೆ, ಲಿಂಗಾಯತರು ಇಷ್ಟಿದ್ದಾರೆ. ಅಂದರೆ ನಿಮ್ಮ ನಿಜವಾದ ಒಳಮರ್ಮ, ನಿಮ್ಮ ಉದ್ದೇಶ ಅಲ್ಲೇ ಗೊತ್ತಾಗುತ್ತೆ. ಇನ್ಯಾವ ಉದಾಹರಣೆ ಬೇಡ. ಇಲ್ಲದೆ ಇರತಕ್ಕಂಥ ಹಿಂದೂ ಜಾತಿಗಳನ್ನು ಸೇರಿಸಿ ಕ್ರೈಸ್ತರು ಸೇರಿಸುವಂಥದ್ದು, ಒಕ್ಕಲಿಗ ಕ್ರೈಸ್ತ, ಕುರುಬ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಜಾತಿಗಳೇ ಇಲ್ಲ. ಕ್ರೈಸ್ತರನ್ನು ಕೇಳಿ ನೀವು, ಕ್ರೈಸ್ತರಲ್ಲ ಜಾತಿಗಳ ರೂಪರೇಷೆಗಳೇ ಇಲ್ಲ. ಇವತ್ತು ಯಾಕೆ ಮತ್ತೆ 331 ಜಾತಿಗಳನ್ನು ತೆಗೆಯುವಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬಂತು? ಆ ಪ್ರೆಷರ್ ಅನ್ನುವಂಥದ್ದು ಸಂಘ ಸಂಸ್ಥೆಗಳು, ಜಾತಿ ಸಂಘಟನೆಗಳು, ಸಮಾಜದಲ್ಲಿ ಇರ್ತಕ್ಕಂಥ ಹಿತಾಸಕ್ತಿಯನ್ನು ವಹಿಸ್ತಕ್ಕಂಥ ಜನರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಆ ಬಿಸಿ ಒಟ್ಟು ಸರ್ಕಾರಕ್ಕೆ ಮುಟ್ಟಿದೆ. ಮತ್ತೆ ಬಹಳ ಪ್ರಮುಖವಾಗಿ ಮತ್ತೊಂದು ಗಮನಿಸ್ಬೇಕಂತಂದ್ರೆ, ಹಿಂದುಳಿದ ವರ್ಗದ ಆಯೋಗ ಏನಿದೆ, ಅತ್ಯಂತ ಹಿಂದುಳಿದಿರ್ತಕ್ಕಂಥ ಆಯೋಗ ಅದು. ನೀವು ಶ್ರೇಣಿಯ ವ್ಯವಸ್ಥೆಯನ್ನು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಅನುದಾನದ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಹಿಂದುಳಿದ ಆಯೋಗ ಅತ್ಯಂತ ಹಿಂದುಳಿದಿದೆ ಬೇರೆ ಆಯೋಗಗಳು ಕಂಪೇರ್ ಮಾಡ್ಕೊಂಡ್ರೆ. ಮುಂದುವರೆದು ಹೇಳಬೇಕು ಅಂತಂದ್ರೆ, ತನಗೆ ಸಂಬಂಧ ಪಡದೇ ಇರತಕ್ಕಂಥ ಜಾತಿಗಳ ಸಮೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಈಗ ಮುಂದುವರೆದಂಥ ಜನಾಂಗಗಳು, ಬ್ರಾಹ್ಮಣರು ಇರ್ಬೋದು, ಜೈನರು, SC STಗಳ ಸಮೀಕ್ಷೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಹಿಂದುಳಿದ ವರ್ಗದ ಆಯೋಗ ಆ ಸಾಂವಿಧಾನಿಕ ಹಕ್ಕೇ ಇಲ್ಲ ಅವರಿಗೆ. ಸೊ ಇಷ್ಟೆಲ್ಲ ತಾಂತ್ರಿಕ ಲೋಪದೋಷಗಳಿದ್ದ ಕಾಂತರಾಜ್ ಆಯೋಗದ ವರದಿ ಬಿಡುಗಡೆ ಆದಾಗ 8,000 ಜನರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರು. ಇದು ಯಾವುದಕ್ಕೂ ಉತ್ತರ ಕೊಡದೆ ಏಕಾಏಕಿ ನೀವು ಈಗ 15 ದಿವಸದಲ್ಲಿ ಮಾಡ್ತೀರಾ ಅಂತಂದ್ರೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೆ ಉತ್ತರ ಕೊಡಬೇಕಲ್ಲ. ಈಗ ಇದೇ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ತೆಲಂಗಾಣದಲ್ಲಿ ಜಾತಿ ಸಮೀಕ್ಷೆ ಮಾಡಿದ್ವಿ ಅಂತ. ಅಲ್ಲಿ ಮಾಡಿದಂಥದ್ದು ಕಂದಾಯ ಇಲಾಖೆ ಜೊತೆ ಸೇರಿಸ್ಕೊಂಡು ಅವ್ರು ಸಮೀಕ್ಷೆ ಮಾಡಿದ್ದು, ಹಿಂದುಳಿದ ವರ್ಗದ ಆಯೋಗ ಜೊತೆ ಸೇರಿಸ್ಕೊಂಡು ಮಾಡಲಿಲ್ಲ. ಅದ್ರ ಬಗ್ಗೆ ಮಾಹಿತಿ ಇರಬೇಕು ಕಾಂಗ್ರೆಸ್ನವ್ರಿಗೆ.